ದೇವರನಾಡಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಸರ್ಕಸ್ಸು ತೀವ್ರವಾಗಿ ನಡೀತಾ ಇದೆ. ಕೇರಳದಲ್ಲಿ ಈವರೆಗೂ ಕೂಡ ಸಿಎಂ ಯಾರು ಅನ್ನುವಂತಹ ಆಯ್ಕೆ ಕಸರತ್ತು ಬಗೆಹರಿದಿಲ್ಲ. ಕೇರಳ ಸಿಎಂ ಆಯ್ಕೆಗಾಗಿ ದಿಲ್ಲಿಯಲ್ಲಿ ವರಿಷ್ಠರು ಮೀಟಿಂಗ್ ನಡೆಸ್ತಾ ಇದ್ದಾರೆ. ಇವತ್ತು ಸಂಜೆಯ ಒಳಗಾಗಿ ಕೇರಳ ಸಿಎಂ ಹೆಸರು ಅಂತಿಮ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಎದುರಾಗ್ತಾ ಇದೆ. ಕೇರಳದಲ್ಲಿ 4ನೇ ವ್ಯಕ್ತಿಗೆ ಮಣೆ ಹಾಕುತ್ತಾ ಹೈಕಮಾಂಡು. ಯಾಕಂದ್ರೆ 3 ನಾಯಕರಲ್ಲಿ ವೇಣುಗೋಪಾಲ್ ಅವರು, ಸತೀಶನ್ ಹಾಗೂ ಮತ್ತೊಬ್ಬ ನಾಯಕರ ನಡುವೆ ಫೈಟ್ ನಡೀತಾ ಇತ್ತು. ಆದರೆ ಈ ಮೂರು ಜನರನ್ನ ಬಿಟ್ಟು ಬೇರೆಯವರಿಗೆ ಮಣೆ ಹಾಕುತ್ತಾ ಹೈಕಮಾಂಡ್. ಸಿಎಂ ಅಭ್ಯರ್ಥಿ ಘೋಷಣೆಗೆ ಹೈಕಮಾಂಡ್ ಲೆಕ್ಕಾಚಾರ ಏನು? ಹಾಗಾದ್ರೆ ಫಲಿತಾಂಶ ಬಂದು ಒಂದು ವಾರವಾದರೂ ಕೂಡ ಅನಿಶ್ಚಿತತೆ ನಿರ್ಮಾಣ ಆಗೋದಕ್ಕೆ ಕಾರಣ ಏನು? 102 ಸ್ಥಾನಗಳಲ್ಲಿ ಯುಡಿಎಫ್ ಗೆಲುವನ್ನ ಸಾಧಿಸಿದೆ. ಕೆಸಿ ವೇಣುಗೋಪಾಲ್ಗೆ ಕಾಂಗ್ರೆಸ್ನ ಒಂದು ಬಣದ ಬೆಂಬಲ ಸಿಕ್ಕಿದೆ. ಈಗಾಗಲೇ ವಿಡಿ ಸತೀಶನ್ ಪರವಾಗಿ ಬ್ಯಾಟಿಂಗ್ ಮಾಡ್ತಾ ಇದೆ ಮತ್ತೊಂದು ಬಣ. ಡಿಸಿಎಂ ಸ್ಥಾನಕ್ಕಾಗಿ ಮುಸ್ಲಿಂ ಲೀಗ್ ಕೂಡ ಪಟ್ಟು ಹಿಡಿದಿದೆ. ಅಲ್ಲಿ ಎಐಸಿಸಿ ಕೇರಳ ಉಸ್ತುವಾರಿ ದೀಪಾ ದಾಸ್ ಮುನ್ಷಿ ನೇತೃತ್ವದಲ್ಲಿ ಸಭೆ ಕೂಡ ನಡೀತಾ ಇದೆ. ಇವತ್ತು ಅಂತಿಮ ಸುತ್ತಿನ ಸಭೆ ನಡೆಯುತ್ತೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಇವತ್ತಾದ್ರೂ ಫೈನಲ್ ಆಗುತ್ತಾ ಕೇರಳ ಸಿಎಂ ಹೆಸರು ಅನ್ನೋ ಚರ್ಚೆಗಳು ನಡೀತಾ ಇದೆ. ಇನ್ನು ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತು. ಯಾರ್ಯಾರು ಪ್ರಮುಖ ನಾಯಕರಿದ್ದಾರೆ ಅವರ ಬ್ಯಾನರ್ಗಳು, ಫ್ಲೆಕ್ಸ್ಗಳು, ಫೋಟೋಗಳು ಎಲ್ಲವನ್ನೂ ಕೂಡ ತೆರವು ಮಾಡಿಸ್ತು. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಯಾವುದೇ ರೀತಿಯಲ್ಲೂ ಕೂಡ ಚರ್ಚೆಗಳಾಗಬಾರ್ದು ಅಂತ ಕಟ್ಟುನಿಟ್ಟಿನ ಕ್ರಮಗಳನ್ನು ಜಾರಿ ಮಾಡ್ತು. ಅಂದರೆ ಬಂಡಾಯದ ಬಿಸಿ ಕಾಡ್ತಾ ಇದೆಯಾ ಕಾಂಗ್ರೆಸ್ಗೆ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ.